4 ಜನಕ್ಕೆ ಸನ್ಮಾನ ಇದೆ, 4 ಜನಕ್ಕೆ ನನ್ನವರಿಗೆ ಸನ್ಮಾನ ಇದೆ. ಈ ಸನ್ಮಾನ ಮಾಡ್ತಿರೋದು ಮೊದಲನೇ ಗುಂಪಿನ 4 ಜನ ಸುಮ್ಮನೆ ಅವ್ರಿಗೆ ಗೊತ್ತೇ ಇಲ್ಲ ಪಾಪ, ಸುಮ್ಮನೆ ಕೂತಿದ್ದಾರೆ ಅಲ್ಲಿ. ಈ ಹೆಕ್ಕಿರೋದು ಯಾಕೆ ಅಂತಂದರೆ, ನಾನು 40 ವರ್ಷದಿಂದ ಮಾಡ್ತಿದ್ದೀನಲ್ಲ, ಇವರು ಈ ಕೆಲಸವನ್ನು 40 ವರ್ಷದಿಂದ ನಿಸ್ಪೃಹವಾಗಿ ಸಮಾಜಕ್ಕೆ ಮಾಡಿದ್ದಾರೆ. ನಾನು ಹೇಳ್ದಂಗೆ ಅವ್ರಿಗೆ ಗೊತ್ತೇ ಇಲ್ಲ ಪಾಪ, ನಾನು ಕರೆದಿದ್ದೀನಿ, ಇವತ್ತು ಬಂದಿದ್ದಾರೆ, ನನಗೆ ತುಂಬ ಸಂತೋಷ ಆಗಿದೆ. ಕಾಯಕ ಪ್ರಜ್ಞೆ, ಕಾಯಕ ಯೋಗಿ ಅಂತೀವಲ್ಲ, ಈ ಕಾಯಕಕ್ಕೆ ಮಹತ್ವ ಕೊಟ್ಟರೆ ನಾನು ಮಾತು ತಿಸುತ್ತಿ ಮಾತು 90% ನನ್ನ ಮಾತಿಗೆ ಬೆಲೆ ಮಾತು ಕೇಳಿರ್ಬೋದು, ದುಡ್ಡು ಸಿಕ್ಕಿಲ್ಲ, ಆದರೂ ಮಾತಾಡೋದು ಬಿಟ್ಟಿಲ್ಲ. ಅಂದರೆ ಇಲ್ಲಿ ದುಡ್ಡಿಗಿಂತ ಮುಖ್ಯವಾಗಿ ಬಹಳ ಕಾಯಕಕ್ಕೆ ಒಂದು ಕೊಟ್ಟ ಮೌಲ್ಯ. ಕನ್ನಡ ನಾಡಿಗೆ ಈ ಥರ ಲಕ್ಷ ಜನ ಇದ್ದಾರೆ, ಸಾವಿರಾರು ಜನ ಇದ್ದಾರೆ, ಅವರೆಲ್ಲರನ್ನೂ ಗುರುತಿಸೋಕ್ಕೆ ಆಗಲ್ಲ. ಆದರೆ ಇವ್ರನ್ನ ಒಂದು ಆ ಪ್ರಜ್ಞಾಸ್ಥಿತಿಯಲ್ಲಿ ಇವ್ರನ್ನ ಗುರುತಿಸೋ ಮೂಲಕ ಸಿಂಬಾಲಿಕ್ ಆಗಿ ಅವರೆಲ್ಲರನ್ನೂ ಕೂಡ ಗುರುತಿಸ್ತಾ ಮುಂದಿನ ಜನಾಂಗವೂ ಕೂಡ ಕಾಯಕಕ್ಕೆ ಗುರಿ ಇಟ್ಟು ಕೆಲಸ ಮಾಡಲಿ, ಸಮಾಜದ ಬೆಳವಣಿಗೆಗೆ ಆಗಲಿ ಅನ್ನೋ ದೃಷ್ಟಿಯಿಂದ ಈ 4 ಜನನ ಗುರುತಿಸ್ತಾ ಇದ್ದೀನಿ ಅಂತ ಹೇಳ್ತಾ, ನಮ್ಮ ಎಲ್ಲ ವೇದಿಕೆಯಲ್ಲಿ ಕುಳಿತಿರೋರು ಆ ಥರದವರೇ, ಆದ್ದರಿಂದ ಅವರು ಕೂಡ ಇದನ್ನು ಒಪ್ಕೋತಾರೆ ಮತ್ತು ಒಳ್ಳೆ ಕೆಲಸ ಅಂತ ಭೇಷ ಅಂತ ಅಂತಾರೆ ಅಂತ ಭಾವಿಸ್ತೀನಿ. ನನ್ನ ಹೆಂಡತಿ ಕೂಡ ಇಲ್ಲಿ ಬರಬೇಕು, ಶಾರದಾ. ಓಕೆ. ಮೊದಲನೇದಾಗಿ ಇವ್ರಿಗೂ 85 ದಾಟಿರಬೇಕು, ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಇವತ್ತು ಬಂದಿದ್ದಾರೆ. ನಾನು ಕಂಡ್ರೆ ಭಾಳ ಪ್ರೀತಿ, ನನ್ನ ಹೆಂಡತಿ ಕಂಡ್ರೆ ಅವ್ರ ಮಗಳು ಅಂತಾರೆ. ಈ ಥರ ವೈದ್ಯರು ಇರ್ತಾರ? ಈ ಥರ ಅದಕ್ಕೆ ನಾನು ಮಾತಾಡಿದ್ರೆ 2 ಗಂಟೆ ಮಾತಾಡ್ತೀನಿ. ಇಲ್ಲಿರೋರಿಗೆಲ್ಲ ಗೊತ್ತವರು, ಹೆಚ್ಚಿನ ಜನಕ್ಕೆ, ಮನೆ ಕೃಷ್ಣೇಗೌಡರಿಗಂತೂ ಚೆನ್ನಾಗೇ ಗೊತ್ತಿರುತ್ತೆ, ಪ್ರಸನ್ನ ಸ್ವಾಮೀಜಿಗಳಿಗೂ ಬಹುಶಃ ಗೊತ್ತಿರ್ಬೋದು. ಈ ಕ್ಷಣಕ್ಕೂ ಅವ್ರಿಗೆ ಗೊತ್ತಿಲ್ಲ ನಾನು ಕರೀತಿದ್ದೀನಿ ಅಂತ. ಆದರೆ ಒಬ್ಬ ಮನುಷ್ಯ ಹೇಗೆ ಬದುಕಬೇಕು, ತನ್ನ ವೃತ್ತಿಯನ್ನು ಹೇಗೆ ಇಂಥ ದೊಡ್ಡ ಮೌಲ್ಯವಾಗಿ ಸಾಧಿಸ್ಕೋಬೇಕು ಅನ್ನೋದಕ್ಕೆ ಕಳೆದ ಬಹುಶಃ 60 ವರ್ಷಗಳಿಂದ ಈ ಕೆಲಸ ಮಾಡ್ತಿರಬೇಕು, ಇನ್ನೂ ಜಾಸ್ತಿನೇ ಇರಬೇಕು. ನಮ್ಮ ಕಣ್ಣೆದುರಿಗಿದ್ದಾರೆ, ಇವತ್ತು ಬಂದಿದ್ದಾರೆ. ಡಾಕ್ಟರ್, ದಯಮಾಡಿ ಇಲ್ಲ ಅನ್ಬೇಡಿ, ನನ್ನ ಮೇಲಿನ ಪ್ರೀತಿ, ಈ 4 ಜನವೂ ಇಲ್ಲಿದ್ದಾರೆ, ಬರಬೇಕು ಅಂತ ಕೇಳ್ಕೊತೀನಿ. ಮೊದಲನೇದಾಗಿ ಕಾಯಕ ಯೋಗಿತ್ವಕ್ಕೆ ನಾನು ನಿಮಗೆ ಕೊಡ್ತಿರತಕ್ಕಂಥ ಒಂದು ಸಣ್ಣ, ನನಗೆ ಸ್ವಾರ್ಥಕ್ಕೆ ಸಮಾಜಕ್ಕೆ ತೋರಿಸೋದಕ್ಕೆ ಈ ಕೆಲಸ ಮಾಡ್ತಾ ಇದ್ದೀನಿ. ದಯವಿಟ್ಟು ಒಪ್ಕೊಂಡು ಬನ್ನಿ ಅಂತ ನಿಮ್ಮನ್ನು ವಿನಂತಿಸ್ಕೊಳ್ತೇನೆ. ಡಾಕ್ಟರ್ ರಂಗನಾಥಯ್ಯ, ಕೋಆಪರೇಟಿವ್ ಹಾಸ್ಪಿಟಲ್ನ ಮಾಡಿ ಇವತ್ತಿಗೂ ಈ ವಯಸ್ಸಲ್ಲೂ ಬಂದು ಕೂತ್ಕೋತಾರೆ. ಅದ್ಭುತವಾದಂತಹ ಒಬ್ಬ ವೈದ್ಯರು. ಅವ್ರನ್ನ ಈ ಸಂದರ್ಭದಲ್ಲಿ ಗುರುತಿಸಬೇಕು, ಸನ್ಮಾನಿಸಬೇಕು ಅಂತ ನಾನು ಬಯಸಿದ್ದೀನಿ. ಪ್ರಸನ್ನಾಥ ಸ್ವಾಮೀಜಿಗಳು ಮತ್ತು ಎಲ್ಲ ಗಣ್ಯರು ಸೇರ್ಕೋಬೇಕು ಈ ಸನ್ಮಾನಕ್ಕೆ ಅಂತ ನಾನು. ಸರ್ಕಾರದಿಂದ ಸಹಕಾರ ರತ್ನ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥವರು. ಎರಡನೇವರು ನಾನು ಹೇಳಿದಾಗ ಯಾರಿಗೂ ಗೊತ್ತಿಲ್ಲ, ಇದು ಆ 4 ಜನಕ್ಕೂ. ಈ ಒಬ್ಬ ವ್ಯಕ್ತಿ ನಾನು ಓದ್ತಿದ್ದಾಗ ನನ್ನ ಜೊತೆ ಓದ್ತಿದ್ದವನು,
ಶಿವಮೊಗ್ಗದಲ್ಲಿ. ಆವತ್ತು ಶುರು ಮಾಡಿದವನು ಇವತ್ತು ಅವನಿಗೂ 60. ಆದರೆ ಕಳೆದ 45 ವರ್ಷದಿಂದ ಸಮಾಜದ ಬೆಳವಣಿಗೆಗೆ ದೊಡ್ಡ ಕೆಲಸ ಮಾಡ್ತಿರೋನು ಇದನ್ನು ಹೋಗ್ಬಿಟ್ಟ ಇಲ್ಲಿಂದ. ಬೇದ್ರ ಮಂಜುನಾಥ್ ಬಾ. 100 ಪುಸ್ತಕಗಳನ್ನು ಬರೆದಿದ್ದಾನೆ. ಎಲ್ಲವೂ 10 ಮುದ್ರಣಗಳು ಕಂಡಿದೆ. ಲಕ್ಷಾಂತರ ಜನ ಓದಿದ್ದಾರೆ. ಆಕಾಶವಾಣಿಯಲ್ಲಿ ಕೆಲಸ, ಆಕಾಶವಾಣಿಯ ಕಾರ್ಯಕ್ರಮಗಳು ಮೌಲ್ಯ ಪ್ರತಿಪಾದನೆಗೆ ಬಹಳ ದೊಡ್ಡ ದೊಡ್ಡ ಕೆಲಸ ಮಾಡ್ತಿರೋ. ಇವರೊಂದು ಆ್ಯಪ್, ತುಂಬ ಜನ ಆ್ಯಪ್ ಇರುತ್ತೆ, ಇವ್ರದ್ದೊಂದು ಗ್ರೂಪ್ ಇದೆ. ಆ ಗ್ರೂಪಲ್ಲಿ ನೀವು ಇರಬೇಕು. ಎಷ್ಟು ಪ್ರತಿ ನಿಮಿಷನೂ ಬೆಳೆಸ್ತಾರೆ ಆ ಗ್ರೂಪಲ್ಲಿ ಇರೋಲ್ಲ, ಅಂಥವ್ರೆ ಆ ಗ್ರೂಪಲ್ಲಿರೋದು. ಇವಾಗ 100 ಪುಸ್ತಕಗಳಲ್ಲಿ ಹೆಚ್ಚಿನ ಪುಸ್ತಕಗಳು ಕನ್ನಡದ ಮೂಲಕ ಇಂಗ್ಲೀಷನ್ನು ಕಲಿಸಿ ಬೆಳೆಸುವಂಥದ್ದು. ಶಿವಮೊಗ್ಗದ ಹುಡುಗ. ನಾವು ಆ ಕಾಲದಲ್ಲೇ IASಗೆ ಕ್ಲಾಸ್ಗಳು ಮಾಡ್ತಾ ಇದ್ವಿ. ತುಂಬ ಜನ IAS ಆಫೀಸರ್ ಆದರು. ಅವನು ಓದ್ತಿದ್ದಾಗಲೇ ನಾವೆಲ್ಲ ಸೇರಿದ್ವಿ ಶಿವಮೊಗ್ಗದಲ್ಲಿ. ಇವತ್ತು ಅವನಿಗೂ ಗೊತ್ತಿರಲಿಲ್ಲ. ಇವತ್ತು ಅವನ್ನ ಕರೆಸಿ ನನಗೆ ಸನ್ಮಾನ ಮಾಡಬೇಕು ಅನ್ನೋದು ತುಂಬ ಬಯಕೆ ಆಗಿತ್ತು. ಸಂತೋಷ. ಏಕಮಾತ್ರ ಉದ್ದೇಶ, ಸಮಾಜದಲ್ಲಿ ಈ ತರಹ ನಿಸ್ಪೃಹತೆಯಿಂದ ದಶಕಗಳ ಕಾಲ ಒಂದೇ ಗುರಿ ಇಟ್ಟು ಸಮಾಜದ ಉನ್ನತೀಕರಣಕ್ಕೆ, ಉತ್ತಮೀಕರಣಕ್ಕೆ ಕೆಲಸ ಮಾಡುವ ಮನಸ್ಸುಗಳು ಲಕ್ಷ ಹುಟ್ಟುಕೊಳ್ಳಿ ಅನ್ನುವಂತಹ ಏಕೀಭಾವದಿಂದ ಈ ಕೆಲಸ ಮಾಡ್ತಾ ಇದ್ವಿ. 3ನೇದು 4 ಜನಕ್ಕೆ ಹೇಳಿದ್ದೆ. 3ನೇದು ನಮ್ಮ ಕೊರಾನಿ. ಬನ್ನಿ ಗೊತ್ತು ನನಗೆ. ನಾನೀಗಾಗಲೇ ಹೇಳಿದಾಗೆ ಬಹುಶಃ 3 ದಶಕಕ್ಕೂ ಹೆಚ್ಚು ಕಾಲ ಶಿಕ್ಷಕರು, ನಾನು ಹೇಳದಲ್ಲ, ವರ್ಷ ಪಾಠ ಹೇಳಿಕೊಟ್ಟು ಫೇಲ್ ಮಾಡಿದ ವಿದ್ಯಾರ್ಥಿ 40 ದಿವಸದಲ್ಲಿ ಪಾಸ್ ಆಗ್ತಾನೆ. ಈ ಥರದ್ದು 25-30 ವರ್ಷದಿಂದ ಫೇಲ್ ಆದ ಹುಡುಗರಿಗೆ ಮಾಡ್ತಾರೆ, SLCಗೂ ಮಾಡ್ತಾರೆ, PUCಗೂ ಮಾಡ್ತಾರೆ. ಇವರ ಸಕ್ಸಸ್ ರೇಟ್ 100%. ಇಂಥ ಒಬ್ಬ ಶಿಕ್ಷಕ ನೋಡಿದ್ದೀರಾ? ಕೊರಾನ್. ಇವರು ನೋಡಿ, ನನಗೆ ಭಾಳ ಬೇಸರ ಆಗುತ್ತೆ ಸಮಾಜದ ದೃಷ್ಟಿಯಿಂದ. ಚಿಕ್ಕ ಕೆಲಸ ಅಲ್ಲ ಅದು, ದೊಡ್ಡ ಕೆಲಸ. ಚಿಕ್ಕದಾಗಿ ಮಾಡ್ತಾ ಒಂದು ಇಡೀ ಸಂಸ್ಕೃತಿಯನ್ನು, ಭಾಷೆಯನ್ನು ಉಳಿಸಿ ಬೆಳೆಸುವಂಥವ್ರು ಈ ಥರ ಸಹಸ್ರಾರು ಜನ ಇದ್ದಾರೆ. ಅದರಲ್ಲಿ ನಮ್ಮ ಪೂರ್ಣಾನಂದ ಅವರೊಬ್ಬರು. ಎಷ್ಟು ಸಹಸ್ರ ಪುಸ್ತಕಗಳಿಗೆ ಕರೆಕ್ಷನ್ ಹಾಕಿದ್ದಾರೆ ಅವರು. ಭಾಷೆನ ತಿದ್ದಿದ್ದಾರೆ. ಭಾಷೆ ತಿದ್ದೋದು ಅಷ್ಟು ಸಾಮಾನ್ಯದ ಕೆಲಸ ಅಲ್ಲ. ಎಷ್ಟು ಸಾವಿರಾರು ಪುಸ್ತಕಗಳು ಅದ್ಭುತವಾಗಿ ಹೊರಗೆ ಬಂದಿದೆ ಭಾಷಾ ದೃಷ್ಟಿಯಿಂದ. ಅಂದರೆ ಅದು ಅವರ ಕೈಚಳಕದಿಂದ. ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನೀವ್ಯಾಕೆ ಈ ಥರದೊಂದು ಟ್ರೈನಿಂಗ್ ಮಾಡಬಾರ್ದು? ಈ ಥರ ಮುಂದಿನ ಜನಾಂಗಕ್ಕೆ ಒಂದು 100 ಜನ ಈ ಥರ ಭಾಷಾ ತಜ್ಞರನ್ನು, ಭಾಷೆ ಬಳಸುವಿಕೆಯನ್ನು ಹೇಳ್ಕೊಡ್ಬೇಕು. ನಾನೆಲ್ಲ ಹೇಳ್ಕೊಡ್ಲಿ, ಬಂದರೆ ತಾನೇ ಹೇಳ್ಕೊಡೋದು. ಆಮೇಲೆ ಅವರಾಗಿ ಆಸಕ್ತಿಯಿಂದ ಬರಬೇಕು, ಹೇಳ್ಕೊಡೋ ಅಂಥದ್ದಲ್ಲ ಅಂತ ಅವ್ರು ಅಂತಾರೆ. ಬಟ್ ನನಗೆ ಅನಿಸುತ್ತೆ, ಕನ್ನಡ ಉಳಿದು ಬೆಳಿಬೇಕಾದ್ರೆ
ಈ ಥರದ ಸಂಖ್ಯೆ ಮುಂದಿನ ಜನಾಂಗಕ್ಕೆ ಒಂದು 100 ಜನರ ಅರ್ಜೆಂಟ್ಸಿ ಬೇಕಾಗಿದೆ, ಅರ್ಜೆಂಟಲ್ಲಿ ಬೇಕಾಗಿದೆ ಅಂತ ಭಾವಿಸ್ತಾ ಪೂರ್ಣಾನಂದ ಅವ್ರು ದಯವಿಟ್ಟು ವೇದಿಕೆಗೆ ಬರಬೇಕು. ಅವರು ಒಪ್ಪಲ್ಲ, ಅವ್ರಿಗೂ ಗೊತ್ತಿರಲಿಲ್ಲ, ಆದರೂ ಈ ಟೈಮಲ್ಲಿ ಒತ್ತಡ ಬರಲೇಬೇಕು. ಸಾಧ್ಯವೆಂದರೆ ಸಾಧ್ಯ ಕನ್ನಡ ನಾಡಿನಲ್ಲಿ ತುಂಬ ಜನ ಓದ್ತಾ ಇದ್ದಾರೆ. ತುಂಬ ಸಂತೋಷ ಆಗಿದೆ ಆ ಪುಸ್ತಕದ ಪ್ರೇರಣಾತ್ಮಕ ಧ್ವನಿಗೆ. ಅದನ್ನು ಇಂಗ್ಲೀಷಲ್ಲಿ ತರಬೇಕು ಅನ್ನುವ ಬಯಕೆ ಇತ್ತು. ಆದರೆ ಬಹುಶಃ ಬೇರೆ ಯಾರಿಗಾರು ಕೊಡ್ಬೋದಾಗಿತ್ತೇನೋ ಇದನ್ನು, ನೂರಾರು ಪುಸ್ತಕಗಳನ್ನ ಬರೆದವರು. ಆದರೆ ನನ್ನಿಂದಲೇ ತರಬೇತುದಾರರಾದ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದ ದೀಪಾ ಶೆಟ್ಟಿಯವರು ಮಾಡಿಕೊಡ್ಲಿ ಅಂತ ನನ್ನ ಆಸೆ ಇತ್ತು. ಬಹಳ ಅದ್ಭುತವಾಗಿ ಆರಂಭ. ಇವ್ರನ್ನ ಗುರುತಿಸ್ತಿರೋದಕ್ಕೆ ಕಾರಣ ಮುಂದಿನ ಜನಾಂಗ ಈ ಥರದ ಕೆಲಸಗಳನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡೋದಕ್ಕೆ ಹೊರಟಿದಾರಲ್ಲ, ಈ ಥರ ಸಂಖ್ಯೆ ಜಾಸ್ತಿ ಆಗಲಿ ಅಂತ ಬಂದು ದೀಪಾ ಶೆಟ್ಟಿಯವರು ದಯಮಾಡಿ ಬರಬೇಕು. ಅವ್ರಿಗೊಂದು ಸಣ್ಣ ಕಿರುಕಾಣಿ. ನಾನು ನನ್ನ 60 ವರ್ಷಕ್ಕೆ ಬಲ ತುಂಬಿ 60 ವರ್ಷವೂ ನನ್ನ ಜೊತೆ ಇದ್ದಂತಹ 4 ಜನ ನನ್ನವರು, ನನ್ನ ಕುಟುಂಬ ವರ್ಗದವರು. ನನಗೆ 35 ವರ್ಷದಿಂದ ನನ್ನ ಹೆಂಡತಿ, 57 ವರ್ಷದಿಂದ ನನ್ನ ತಮ್ಮ, 61 ವರ್ಷದಿಂದ ನಮ್ಮ ಅಣ್ಣ ಮೋಹನ್ ರಾಮ್, ರಂಜನ್ ರಾಮ್. ನಾನು ಅವರ ಹೊಟ್ಟೆಯಲ್ಲಿ ಹುಟ್ಟಿ 3 ಜನ ಮಕ್ಕಳು ಅವ್ರಿಗೆ ಸಾಕಷ್ಟು ಕೀರ್ತಿ ತಂದಿದ್ದೀವಿ ಅಂತ ಭಾವಿಸಿದ್ದೀವಿ. ನಾನಂತೂ ಅವರಿಗೆ ಮಧ್ಯಮನಾಗಿ ಹುಟ್ಟಿ ಅವರಿಗೆ ನನಗೆ ತುಂಬ ಸಂತೋಷ ಮತ್ತು ಹೆಮ್ಮೆ. ನಮ್ಮ ತಾಯಿ ಜಯಮ್ಮನವರು ಇನ್ನೂ ನನ್ನ ಜೊತೆಗಿದ್ದಾರೆ, ಹರಿಸ್ತಾ ಇದ್ದಾರೆ ಅನ್ನೋದು. 4 ಜನರಿಗೆ ಈ ಸಂದರ್ಭದಲ್ಲಿ ಗುರುಗಳ ಸಮ್ಮುಖದಲ್ಲಿ ನಾನು ನನ್ನ 60ಕ್ಕೆ ನೆನಪಿಸಿ ಅವರಿಗೆ ಕೃತಜ್ಞತೆ ಸಲ್ಲಿಸುವಂಥ ದಿನ. ಜಯಮ್ಮನವರು, ನಮ್ಮ ತಾಯಿ ಡಾಕ್ಟರ್ ಮೋಹನ್ ರಾಮ್ ಅಣ್ಣ, ತಮ್ಮ ರಂಜನ್ ರಾಮ್, ಮತ್ತು ನಾನು ಈ ಮಟ್ಟದಲ್ಲಿ ಏನಾದರೂ ಮಾಡಿದರೆ ಚೂರು ಅದಕ್ಕೆ ನನ್ನ ಹೆಂಡತಿಯ ಕಾರಣ, ಶಾರದೆ. ಅವಳ ಹೆಸರೇ ಶಾರದೆ. ಓಕೆ, ಶಾರದಾ ಚೇತನ್ ರಾಮ್. ದಯಮಾಡಿ 4 ಜನವೂ ಬರಬೇಕು. ಸ್ವಾಮೀಜಿಗಳಿಂದ ಒಂದು ಕಿರುಕಾಣಿಕೆಯನ್ನು, ನನ್ನ ಕೃತಜ್ಞತೆಯನ್ನು ತಗೋಬೇಕು ಅಂತ ಕೇಳ್ಕೊಳ್ತೀನಿ.
ವಂದನಾರ್ಪಣೆ. ಈ ಕಾರ್ಯಕ್ರಮಕ್ಕೆ ಬಂದು ಹರಿಸಿ ಅದ್ಭುತವಾದ ಮಾತುಗಳನ್ನಾಡಿದ ಶ್ರೀ ಶ್ರೀ ಪ್ರಸನ್ನನಾಥ್ ಸ್ವಾಮೀಜಿಗಳವರಿಗೆ ಧನ್ಯವಾದಗಳನ್ನು ಅರ್ಪಿಸಬೇಕು, ಕೃತಜ್ಞತೆಗಳನ್ನ ಅರ್ಪಿಸಬೇಕು. ಶ್ರೀ ಕೆ.ಸಿ. ಶಿವಪ್ಪ, ಧನ್ಯವಾದಗಳು. ಡಾಕ್ಟರ್ ಗುರುರಾಜ ಕರಜಗಿ, ಅಭಿನಂದನೆಗಳು, ಧನ್ಯವಾದ. ತುಂಬ ಕಷ್ಟ ಆದರೂ ಬೆಂಗಳೂರಿಂದ ಬಂದಿರುವ ಡಾಕ್ಟರ್ ಅಂಜನಪ್ಪನವರು. ಪ್ರೊಫೆಸರ್ ಕೃಷ್ಣೇಗೌಡ ಸರ್, ಡಾಕ್ಟರ್ ಪುಟ್ಟೇಗೌಡ ಸರ್, ವೇದಿಕೆ ಮೇಲಿರ್ತಕ್ಕಂಥ ಗುರುಗಳ ಒಂದು ಆದೇಶದ ಮೇರೆಗೆ ಚೇತನ್ ರಾಮ್ ಅವರಲ್ಲಿ ಕುಳಿತುಕೋಬೇಕು. ಈ ಸಭೆಯ ಎಲ್ಲರೂ ಎಲ್ಲ ಇಲ್ಲಿರ್ತಕ್ಕಂಥ ಅತಿಥಿಗಳೆಲ್ಲರೂ